ಉದ್ದಟತನದ ಯೂಸ್ಲೆಸ್ ಫೆಲೋಸ್ ಅಂತ ಮಾತುಗಳನ್ನು ಶಾಸಕರಾದ ಎಚ್.ವಿ. ವೆಂಕಟೇಶ್ ನಿಲ್ಲಿಸಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಾಗುತ್ತದೆ ಎಂದು ಜೆಡಿಎಸ್ ಪಕ್ಷದ ಮುಖಂಡರು, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಅಂತ ಸೊಗಡು ವೆಂಕಟೇಶ್ ಅವರು ಶಾಸಕರಾದ ಎಚ್.ವಿ. ವೆಂಕಟೇಶ್ ಅವರಿಗೆ ಟಾಂಗ್ ನೀಡಿದ್ದಾರೆ. ಮನೆಯಾಗಾದರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನಾವೀಗ ಕೇಳೋಣ. ನೋಡಿ, ಕೆಸಿ ಪ್ರಸ್ತೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಮಳವಳ್ಳಿಯಿಂದ ನಾಗಲಾಪುರಕ್ಕೆ ಕೆಸಿ ಪ್ರಸ್ತೆ ಆಯ್ತಲ್ಲ, ಆ ಕೆಸಿ ಪ್ರಸ್ತೆ ಆದಾಗ ರಿಂಗ್ ರೋಡ್ ಯಾಕೆ ಮಾಡಿಲ್ಲ, ಬೈಪಾಸ್ ರಸ್ತೆ ಯಾಕೆ ಮಾಡಿಲ್ಲ, ಮಧುಗಿರಿ ಯಾಕೆ ಮಾಡಿದ್ದಾರೆ, ಕೊಡ್ಗೆರೆ ಯಾಕೆ ಮಾಡಿದ್ದಾರೆ, ಮೊನ್ನೆ ವೆಂಕಣ್ಣಪ್ಪ ಅವ್ರು MLA ಆಗಿದ್ದಾರಲ್ಲ, ಮಿನಿಸ್ಟರ್ ಆಗಿದ್ದಾರಲ್ಲ, ಯಾಕೆ ಮಾಡಿಲ್ಲ ಸ್ವಾಮಿ? ನೀವು ಅರ್ಥ ಮಾಡ್ಕೊಳ್ರಿ. ಇವಾಗ DPR ಮಾಡಿದ್ದೀನಿ, 130 ಕೋಟಿದು ಹಣ ತರ್ತಾ ಇದ್ದೀನಿ ಅಂತ ಹೇಳ್ತಿರಲ್ಲ, ಬಡ್ಜೆಟ್ ಅಲ್ಲಿ ಅನೌನ್ಸ್ ಆಗುತ್ತಂತ. ಅದ ಸೋಷಿಯಲ್ ಮೀಡಿಯಾದಲ್ಲಿ ಗೋವಿಂದ ಅಂತ ಹಾಕಿದ್ದಾರೆ. ನೀವು ಬಡ್ಜೆಟ್ ಅಲ್ಲಿ ಎಲ್ಲಿ ಮತ್ತೆ ಅನೌನ್ಸ್ ಆಯ್ತು? ನೀವು ಅವತ್ತು ಕೆಸಿ ರಸ್ತೆ ಮಾಡಿದಾಗ್ಲೇ ರಿಂಗ್ ರೋಡ್ ಬೈಪಾಸ್ ರಸ್ತೆ ಬೇಕಾಗಿತ್ತು. ನೀವು ಅವತ್ತು ಯಾಕೆ ಮಾಡಿಲ್ಲ ಅನ್ನೋದು ಕೆಸಿ ಅವ್ರಿಗೂ ನಿಮ್ಗೆ ಏನು ಅಂಡರ್ಸ್ಟ್ಯಾಂಡಿಂಗ್. ಮತ್ತೆ ಆಯ್ತು, ಪಳವಳ್ಳಿ ಕೆರೆನ ಹೊಸಕೆರೆ ಹತ್ರ ಕೆರೆ ಐತೆ, ಬಿದಿರುಕೆರೆ ಕೆರೆ ಐತೆ, ಆ ಥರ ಬೃಂದಾವನ ಮಾಡ್ಬೋದಿತ್ತು. ಯಾಕೆ ಮಾಡಿಲ್ಲ ಪಳವಳ್ಳಿ ಕೆರೆನ? ರಾಜವಂತ ಕೆರೆನ ಯಾಕೆ ಮಾಡಿಲ್ಲ? ಮತ್ತೆ ಯಾಕೆ ಸಬ್ ಮಾಡಿಲ್ಲ? ಅವ್ರು ಯಾಕೆ ಮಾಡ್ಕೊಂಡ್ರು ಕೊಡ್ಗೆರೆ ಮತ್ತೆ ಮಧುಗಿರಿ ಅವರು? ನೀವು ಮಾಡಿಲ್ಲ. ಇವಾಗ ಸುಮ್ಮನೆ ಹೇಳ್ತಾ ಇದಾರೆ ಅಷ್ಟೇ. ಆಯ್ತು, DPR ಮಾಡಿದ್ರು ದುಡ್ಡು ಸರ್ಕಾರದಲ್ಲಿ ಹಣ ಇದೆ, ಬರಲಿ ಬಿಡ್ರಿ. ನೀವು ಬಿಜಿ ಬಡ್ಜೆಟ್ ಅಲ್ಲಿ ಇಲ್ಲ, ನೆಕ್ಸ್ಟ್ ಬಡ್ಜೆಟ್ ಬರುತ್ತೆ ಇಲ್ಲ ಗೊತ್ತಿಲ್ಲ, ಅದ್ರ ಬಗ್ಗೆ ಹೇಳ್ತೀರಾ. ಇದು ಯಾವುದೋ ಒಂದೆರಡು ಮೂರಾರ್ಜಿ ಸ್ಕೂಲ ಯಾವುದೋ ಸ್ಕೂಲ್ ಬಗ್ಗೆ ಮಾತಾಡ್ತಾರೆ. ಮಾನ್ಯ ತಿಮ್ಮರಾಯಪ್ಪ ಅವರು 7 ಮತ್ತೆ ಸಂಚಿತ್ ಅವರು ನಮ್ಮ ತಾಲೂಕವ್ರು ಆಗಿದ್ದಾಗ, ಸಂಚಿತ್ ಅವರು ನಮ್ಮ ತಾಲೂಕವ್ರು ಆಗಿದ್ದಕ್ಕೋಸ್ಕರ ಅವತ್ತು ಕ್ರೈಸಲ್ಲಿದ್ರು ಅವರು. ಅದಕ್ಕೋಸ್ಕರ ನಮ್ಮ ತಾಲೂಕಿಗೆ ಅಷ್ಟೊಂದು ಬಂದವು. ಮಾನ್ಯ DC ಅವರು, ಮಾನ್ಯ ಯಾರು ex-DC ಅವರು ರಾಮಣ್ಯರು, ಅವರು 1-2-3 ತಂದರು ದೊಡ್ಡಗಿದೆ. ಅವರೆಲ್ಲ ತಂದು ಮಾಡಿದಾರೆ ಉದ್ಧಾರ. ನೀವು ಇನ್ನ ಶಂಕುಸ್ಥಾಪನೆಯಲ್ಲಿ ಇದ್ದೀರಾ, ಅಲ್ಲಿ ಕಾರ್ಮಿಕ ಅದು ಶಾಲೆ ಅಂತ ಮಾಡ್ತಾ ಇದ್ರಲ್ಲ, ಅದಕ್ಕಿನ್ನ ಭೂಮಿದೇನೋ ತೊಂದರೆ ಐತೆ ಅಂತ ಇದಾರೆ. ಅದಿರ್ಲಿ, ಮಾಡ್ಕೊಳ್ಳಿ, ಮಾಡ್ಬೇಕಾಯ್ತು, ನಮ್ಗೆ ಸಂತೋಷ. ಅಂತವಿನ್ನ 10 ತಕೋಬೇಕ್ರಿ. ನೀವು ಅಭಿವೃದ್ಧಿ ಮಾಡಿದಂತೂ ಏನಿಲ್ಲ. ಇನ್ನ ಸೋಷಿಯಲ್ ಮೀಡಿಯಾಗೆ ನಡೀತಾ ಇದ್ರ. ಕುಮಾರಸ್ವಾಮಿ ನಿಮ್ಮ ಹತ್ರ ಬಂದು ನಿಮ್ಮನ್ನ ಯಾಕೆ ಪಾಪ ಅವ್ರಿಗೆ ನಡೆಸೋಕೆ ನಿಮ್ಮನ್ನ ಬರ್ತಾರೆ, ಅವ್ರು ಬರ್ಬೇಕಾ? 72,000 ಮತದಾರರು ಇರೋ ಸ್ವಾಮಿ ನಿಮ್ಗೆ ಎಮ್ಯುನಿಸ್ಟ್ ಆಗಿ ಮೊನ್ನೆ ಏನೋ ಹಣ ಗ್ಯಾರಂಟಿಗಳು, ಆ BJP ಅವ್ರ ಕ್ಯಾಂಡಿಡೇಟ್ ನಮ್ಮ ಕೃಷ್ಣ ನಾಯ್ಕ ಅವರು ಸ್ವಲ್ಪ ಅವರು ತೊಂದರೆ ಆಗಿ ಅವ್ರು ಹೋದ್ರು. ಆ BJP ಮತಗಳು 15,000 ಮತಗಳು ಬಂದಿದ್ವು ಹಿಂದೆ ಬಲರಾಮ್ ಅವರು ನಿಂತಾಗ. ಮೊನ್ನೆ 5,000 ಮತಗಳು, 10,000 ಮತ ನಿಮಗೆ ಬಂದವ ಅಷ್ಟೇ. ಏನ್ ಮುಂದೆ ನೀವೇನು ನಾನು ನಡ್ಸಕ್ಕಾಗಲ್ಲ, 2-3 ಕಿತ್ತಾಕ್ತೀನಿ JDS-ನ. ಆಯ್ತು ಸ್ವಾಮಿ, ಮುಂದಿನ ಚುನಾವಣೆಯಲ್ಲಿ ನಾವ್ ಹೇಳ್ತಾ ಇದೀವಿ ನಿಮ್ಮನ್ನ ಸೋಲ್ಸೋದು ಗ್ಯಾರಂಟಿ. ಇವತ್ತು ಹೇಳ್ತಾ ಇದೀವಿ ನೋಡ್ರಿ, ನಮ್ ನಡ್ಸೋದಲ್ಲ ಕುಮಾರಸ್ವಾಮಿ ಬೇಕಿಲ್ಲ, ಇನ್ನೊಬ್ರು ಬೇಕಿಲ್ಲ, ನಾವಿದೀವಲ್ಲ ಇಲ್ಲಿ 2-3 ಅಲ್ಲ ಇರೋದು ಲೀಡರ್ಸ್. ಇಲ್ಲಿ ಒಂದು ಪ್ರತಿ ಗ್ರಾಮದಲ್ಲಿ ಕಟ್ಟ ಸೈನಿಕರಲ್ಲ, ಆ ತರ JDS ಅವರು ಇದ್ದಾರೆ ಪಾವಡ ತಾಲೂಕಲ್ಲಿ. ನೀವು ಹಣದಿಂದ ರಾಜಭಾರ ಮಾಡ್ತಾ ಇದ್ರ, ಹಣದಿಂದ ಅಧಿಕಾರ ಮಾಡ್ತಾ ಇದ್ರ, ಹಣದಿಂದ ರಾಜಕೀಯ ಮಾಡ್ತಾ ಇದ್ರ. ನಾವು ಬರೀ ನಾಣ್ಯತೆ ಅಂತ ಇರಲ್ಲ, ಆ ತರ ಒಬ್ಬೊಬ್ರು ಒಂದೊಂದು ವೀರ್ ಆ ತರ ಇರೋದು JDS ಅಲ್ಲಿ. ನಾವು ಒಂಟರಿಗೆ ಹೋರಾಟ ಅಂತಾರಲ್ಲ, ಪ್ರತಿ ಹಳ್ಳಿಗಳಲ್ಲಿ ಹಂಗ್ ಮಾಡ್ತಾ ಇದಾರೆ. ಬರೋ ಚುನಾವಣೆಯಲ್ಲಿ ನೀವು ಎಷ್ಟು ಕೋಟಿ ಖರ್ಚು ಮಾಡಿದ್ರು ಗೆಲ್ಲಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ನೀವು ಏನ್ ಡೆವಲಪ್ಮೆಂಟ್ ಮಾಡಿಲ್ಲ, ಡೆವಲಪ್ ಮಾಡೋಕ್ಕೂ ಆಗಲ್ಲ ಬಿಡಿ. ನೀವು ನಮ್ಮನ್ನೆಲ್ಲ ಎದುರಿಸೋದಕ್ಕೆ ಅವನ್ ತೆಗಿತೀನಿ ಇವನ್ ತೆಗಿತೀನಿ, ಅವ್ರು ಬಂದ್ರೆ ಅಲ್ಲಾಡ್ಸಕ್ಕಾಗಲ್ಲ. ಏನೋ ಒಂದು ಹಣ, ನಿಮ್ಗೆ ಹಣ ಒಂದನ್ನ ಬರ್ತಾ ಇದೆ, ಪಾಪ ಹಣದಲ್ಲೇ ಇಡೀ ತಾಲೂಕಿನ ಕೊಳ್ಳೋಣ ಅಂದ್ರೆ ಅದು ಸಾಧ್ಯ ಇಲ್ಲ. ಮೊನ್ನೆ ಒಂದು ಹಣನೋ ಮತ್ತು ಗ್ಯಾರಂಟಿಗಳಿಗೆ ನೀವು ಗೆದ್ದಿದ್ದೀರ. ಮುಂದೆ ನಾವು ಹೇಳ್ತಾ ಇದ್ದೀವಿ, ತಾಲೂಕು ಮತದಾರರು ನಿಮ್ಗೆ ಹಣಕ್ಕೆ ಮಾರು ಹೋಗಲ್ಲ. ಬರೋ ಚುನಾವಣೆಯಲ್ಲಿ JDS ಪಕ್ಷನೇ ಗೆಲ್ಲೋದು ಇವತ್ತು ಬರ್ದಿಕೊಳ್ಳಿ. ನೀವು ಪಕ್ಕ ಇದು, ನೀವು 1,000 ಕೋಟಿ ಖರ್ಚು ಮಾಡಿದ್ರೆ ಗೆಲ್ಲಲ್ಲ. ನಿಮ್ಮ ಹತ್ರ ಹಣ ಇರ್ಬೋದು, ಆ 1,000 ಕೋಟಿ ಖರ್ಚು ಮಾಡಿದ್ರು ಆ ಜನ ಮನ ಏನಿದೆ ನೀವು ಅದನ್ನ ಗಳಿಸ್ಕೊಂಡಿಲ್ಲ. ಅಭಿವೃದ್ಧಿ ಬಗ್ಗೆ ನೀವು ಮಾಡ್ತಾ ಇರೋದು ಏನ್ ಸ್ಕೀಮ್ಸು? ಸೋಲಾರು ಹಣನ ಸ್ಯಾಂಕ್ಷನ್ ಆಗಿರೋ ಹಣ ತಕೊಬಂದು ನಾನು ಸೋಲಾರ್ ಸ್ಯಾಂಕ್ಷನ್ ಮಾಡಿಸಿದ್ದೇನೆ ದುಡ್ಡು ಅಲ್ಲ. ಸೋಲಾರ್ ಅವ್ರಿಗೆ, ಪ್ರಾಜೆಕ್ಟ್ ಅವ್ರಿಗೆ ಜಮೀನ್ ಬೇಕು. ಪಾವಡ ತಾಲೂಕಿನಲ್ಲಿ ಜಮೀನ್ ಇದೆ, ಜಮೀನ್ ಬೇಕು. ಅಷ್ಟು ಜಮೀನೆಲ್ಲ ನೀವು 30,000 ಕೊಡ್ತಾ ಇದ್ರಲ್ಲ ಎಕರೆಗೆ, 1 ಲಕ್ಷ ಕೊಡ್ಬೇಕು ರೈತರಿಗೆ. 1 ಲಕ್ಷ ಕೊಡ್ಸಿ ಸರ್, ನಾವು ಒಪ್ಕೊಂತೇವೆ. ನಿಮ್ಗೆ 1 ಎಕರೆಗೆ 1 ಲಕ್ಷ ಕೊಡ್ಸಿ, 30,000 ನೀವು ಕೊಡ್ಸೋದು ದೊಡ್ಡವರ ನೀವು? ಅವ್ರಿಗೆ ಬೇಕು ಜಮೀನ್, ಕಂಪ್ನಿಗಳಿಗೆ ಅದಕ್ಕೆಲ್ಲ ಬೇಕು. ಅವರು ಪಾವಡ ಆ 8ಗೆ ಸಿಕ್ಕಿಂದಂತ ಆ ಥರ ಸಿಕ್ಕೈತೆ ಬರ್ತಾ ಇದ್ದಾರೆ ಅಷ್ಟೇ. ಅದೇನು ನೀವು ಮಾಡಿರೋ ಡೆವಲಪ್ ಅಲ್ಲ. ನೀವು ಮಾಡ್ಬೇಕಾಗಿರೋ ಡೆವಲಪ್ ತುಂಬಾ ಇದೆ. ಕೈಗಾರಿಕಾ ಪ್ರಾಂತ ಮಾಡ್ಬೇಕಾಗಿತ್ತು. 10,000 ಎಕರೆಯಲ್ಲಿ ಸೋಲಾರ್ ಏರಿಯಾದಲ್ಲಿ ಕೈಗಾರಿಕಾ ಪ್ರಾಂತವನ್ನೇ ಮಾಡ್ಬೇಕಾಗಿತ್ತು. ಇದುವರೆಗೂ ಮಾಡೋಕ್ಕಾಗಿಲ್ಲ ನೀವು.
ಕೈಗಾರಿಕಾ ಪ್ರಾಂತ ಮಾಡಿ 25,000 ನಿರುದ್ಯೋಗಿಗಳು ತಾಲೂಕಲ್ಲಿರೋದು, 25,000 ಡಿಗ್ರಿ ಮಾಡ್ಕೊಂಡಿರೋರು, PUC ಮಾಡ್ಕೊಂಡಿರೋರು, SLC ಮಾಡ್ಕೊಂಡಿರೋರಿಗೆ ನಿರುದ್ಯೋಗಿಗಳು ವಲಸೆ ಹೋಗಿದ್ದಾರೆ. ಅವರು ಉದ್ಯೋಗ ಕೊಡಕ್ಕಾಗಿಲ್ಲ. ನೀವೊಂದು ಗಾರ್ಮೆಂಟ್ ಮಾಡ್ತೇನೆ ಅಂತ ಹೇಳಿದ್ರೆ ಇದುವರೆಗೂ ಮಾಡಕ್ಕಾಗಿಲ್ಲ. ನೀವೊಂದು ಗಾರ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರ ಹೌದು. ನಾನು ಗಾರ್ಮೆಂಟ್ ಉದ್ಯೋಗ ಭರವಸೆ ಕೊಟ್ಟಿರೋದು ಅವರೇನೆ. ಪಾವಡ ತಾಲೂಕನ್ನ ನಿರುದ್ಯೋಗಿಗಳಿಗೆಲ್ಲ ನೀಗಿಸ್ತೀನಿ, ವಲಸೆ ಹೋಗೋದು ತಪ್ಪಿಸ್ತೀನಿ, ನಾನು ಉದ್ಯೋಗ ಕೊಡಿಸ್ತೀನಿ. ಗಾರ್ಮೆಂಟ್ಸ್ ಮಾಡಕ್ಕಾಗಿಲ್ಲ, ಇಂಡಸ್ಟ್ರಿಯಲ್ ಏರ್ ಮಾಡ್ಬೋದು ಬಿಡ್ರಿ. ತಿರುಮನಿ ಪ್ರಾಂತದಲ್ಲಿ ಇಂಡಸ್ಟ್ರಿಯಲ್ ಏರ್ ಮಾಡ್ಬೇಕಾಗಿತ್ತು. ಆ ಸೋಲಾರ್ ಕತೆ ದೊಡ್ಡ ಅದಂತ ಇದ್ಬಿಟ್ರು. ಸೋಲಾರ್ದು ಒಂದು ದೊಡ್ಡ ಮಾಫಿಯಾ ಅದು ಯಾವತ್ತಿಗೆ ಬ್ಲಾಸ್ಟ್ ಆಗುತ್ತೋ ದೊಡ್ಡ ಮಾಫಿಯಾ ಇದೆ. ನಾನು ಇವತ್ತ ಹೇಳಿದ್ನಲ್ಲಿ ಮೊದಲೇ ಎಲ್ಲ ಹೇಳಕ್ಕಾಗಲ್ಲ. ಇವತ್ತು ಎಪಿಸೋಡ್ಸ್ ಬೇಕಾದ್ರೆ ಇಡೋಣ, ಅವೆಲ್ಲ ಮುಂದೆ. ಇದು ಇನ್ನೂ ಒಂದು ಹೇಳ್ತೀನಿ, ಮುನ್ಸಿಪಲ್ ಎಲೆಕ್ಷನ್ ಬರ್ತಾ ಇದೆ. 23 ವಾರ್ಡಲ್ಲೂ ನಾನು ಗೆಲ್ತೀನಿ. ಪಾಪ ನೀವು ಹೇಳ್ಬೇಕಾಗಿರೋದು ನಿಜಾನೇ. ಮತ್ತೆ 23 ವಾರ್ಡ್ ಗೆಲ್ಸ್ಕೊಳ್ಳಿರಂತೆ. ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ನೋಡೋಣ ಸ್ವಾಮಿ. ನೀವು ಹಣದ ಪ್ರಭಾವದಿಂದ ಗೆಲ್ಬೇಕಂತ ನಿಮ್ಮ ಮನಸ್ಸಲ್ಲಿರೋದೆಲ್ಲ ಹಣ ತಪ್ಪದ್ರೆ ಬೇರೆ ಏನಿಲ್ಲ. ನಾವು ಹೋಗ್ತೀವಿ, ಕೈ ಕಾಲು ಹಿಡ್ಕೊಳ್ತೀವಿ ಜನಗಳಿಂದ. ನೀವು 23 ಗೆಲ್ತಿರೋ, ನಾವು ಗೆಲ್ತೀವೋ ನೋಡೋಣ. ಅವರಿಗೆ ಹಣಬಲ ಇದೆ, ನಿಮಗೆ ಜನಬಲ ಇದೆ ಅಂತ ಜನಬಲ ಇದೀವಿ. ನಮ್ ತಿಮ್ರಾಯಪ್ಪ ಅವ್ರನ್ನ ಕಡಿಮೆ ಮಾಡಿ ಮಾತಾಡೋದು, ನಮ್ ಲೀಡರ್ಸ್ ಕಡಿಮೆ ಮಾಡಿ ಮಾತಾಡೋದು ಫಸ್ಟ್ ಬಿಟ್ಟಾಕ್ರಿ. ನಿಮಗೆ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಬರ್ಬೇಕ ನಿಮ್ಮನ್ನ ಅಲ್ಲಾಡ್ಸಕ್ಕೆ. ನಾವು ಸೋಷಿಯಲ್ ಮೀಡಿಯಾದವ್ರೆ ಅಲ್ಲಾಡ್ತಾ ಇದ್ರು. ಪಾಪ ಅವ್ರಿಗೆ ನೀವು ಆ ಮಾತಂದಿರೋದು ಯಾಕೆ ಗೊತ್ತಾ? ಯೂಸ್ಲೆಸ್ ಫೆಲೋಸ್ ಅಂತ. ತಾಲೂಕಿನ ಮತದಾರ ನಿಮ್ಗೆ ಯೂಸ್ಲೆಸ್ ಫೆಲೋಸ್. ಇದೇ ನಿಮ್ ಪರಿಸ್ಥಿತಿ. ನೀವು ಅಷ್ಟು ಬೇಗ ನಾವು ಗೆಲ್ತೀವಿ, ನಾವು ಗೆದ್ದಿದ್ದೀವಿ ಅಂತ ಪಾವಡ ತಾಲೂಕಿನಲ್ಲಿ ಇದೇ ಮಾತುಗಳು ಮಾತಾಡ್ಕೊಂಡು, ಮಾತು ಮಾತಾಡ್ಕೊಂಡೆ ನೀವು 5 ಸಾರಿ ಅಧಿಕಾರ ಹಿಡಿದಿರೋದು. ತಿಮ್ರಾಯಪ್ಪ ಅವರು 1 ಸಾರಿ ಪಾಪ MLA, ಇನ್ನೊಂದು ಸಾರಿ ಕಾಂಗ್ರೆಸ್ ಸರ್ಕಾರ ಇತ್ತು ಅಷ್ಟೇ. ನೀವೇನೋ ಮಾಡ್ಬೇಕಾಯ್ತು ಪಾವಡ ತಾಲೂಕಿನ, ಯಾವುದೂ ಮಾಡಿಲ್ಲ. ಪಾವಡ ನಗರಸಭೆ ಮಾಡ್ಬೇಕಾಯ್ತು ಇಷ್ಟೊತ್ತಿಗೆ. ನಗರಸಭೆ ಮಾಡೋಕ್ಕೂ ನಿಮ್ಗೆ ಆಗಿಲ್ಲ. ಇಷ್ಟೊತ್ತಿಗೆ ನಗರಸಭೆನೇ ಆಗ್ಬೇಕಾಯ್ತು ತಾಲೂಕು, ಅದು ಆಗಿಲ್ಲ. ಸಖತ್ ಫಂಡ್ಸ್ ಬರೋವೆಲ್ಲ ಮಾಡೋದು. ನೀವು ಏನು ಮಾಡ್ದೇನೆ, ನಾನು ಮಾಡ್ದೇನೆ, ಅಷ್ಟು ಕೋಟಿ ತಂದೆ, ಇಷ್ಟು ಕೋಟಿ ತಂದೆ, ಅಲ್ಲಿ ಮಾಡ್ತಾ ಇದ್ದು ಗುದ್ಲಿ ಪೂಜೆ, ಇಲ್ಲಿ ಗುದ್ಲಿ ಪೂಜೆ. ನೀವು ಗುದ್ಲಿ ಪೂಜೆ ಮಾಡ್ತಾ ಇರೋದು ಯಾವ? ನಿರುದ್ಯೋಗ ಸಮಸ್ಯೆನ ನೀಗಿಸೋದಕ್ಕೆ ಮಾಡ್ರಿ. ಒಂದು 10,000 ಎಕರೆನ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ರಿ. ಆ ಕಡನ್ಕುಂಟೆ ಕೆರೆನ ಡೆವಲಪ್ ಮಾಡ್ಬೋದು, ಅದನ್ನ ಮಾಡ್ರಿ. ಅಲ್ಲಿ ನೀರು ತುಂಬಿಸೋದು ಮಾಡ್ರಿ. ಮತ್ತು ಅಪ್ಪರ ಭದ್ರ ಪ್ರಾಜೆಕ್ಟು ನೆನಗುದ್ದು ಬಿದ್ದೈತೆ, ಅದನ್ನ ಮಾಡ್ರಿ. ಎತ್ತಿನ ಒಳ್ಳೆ ಪ್ರಾಜೆಕ್ಟು ಅದು ನೆನಗುದ್ದು ಬಿದ್ದೈತೆ, ಅದನ್ನ ಮಾಡ್ರಿ ಸ್ವಾಮಿ. ರೈತರಿಗೆ ಅನುಕೂಲ ಮಾಡೋದು ಮಾಡ್ರಿ. ಎಷ್ಟು ಪಾವಡ ತಾಲೂಕಲ್ಲಿ ಹೇಳ್ಕೊಂಡು ಹೋದ್ರೆ ತುಂಬ ಇದೆ ಬಿಡ್ರಿ. ಬೋರ್ವೆಲ್ ಎಷ್ಟು ಬಂದವೆ, ಮನೆ ಎಷ್ಟು ಬಂದವೆ, ಸೈಟ್ ಎಷ್ಟು ಬಂದವೆ, ಏನೇನು ಬಂದವಂತ ಎಲ್ಲ ಹೇಳ್ತೀವಿ ಮುಂದೆ. ನಾವು ಹೇಳಿದ್ವಲ್ಲ, ಇದು ಪ್ರಾರಂಭ. ಇನ್ನು ಎಪಿಸೋಡ್ ತುಂಬ ಇದೆ, ಅದೆಲ್ಲ ಮುಂದಿನ ದಿನಗಳಲ್ಲಿ ಮಾತಾಡ್ತೀವಿ. ಅದಕ್ಕೆ ಏನು ನೀವು ಇವತ್ತು ಉದ್ದಟತನದ ಮಾತುಗಳನ್ನ ನಿಲ್ಲಿಸ್ಬೇಕು. ಈ ಯೂಸ್ಲೆಸ್ ಫೆಲೋಗಳು ವರ್ಡ್ ನಿಲ್ಲಿಸ್ಬೇಕು. ಮಾನ್ಯ ದೇವೇಗೌಡರನ್ನ ದೊಡ್ಡ ಪ್ರಧಾನಮಂತ್ರಿಗಳಾಗಿದ್ದವ್ರನ್ನ ನೀವು ನಾನು ನಡಗಿಸ್ಬೇಕಂತಿರಲ್ಲ. ಆಯಿತು, ಮುಂದಿನ ದಿನಗಳಲ್ಲಿ ಅದನ್ನು ಜನ ತೀರ್ಮಾನ ಮಾಡ್ತಾರೆ ಅಂತೇಳಿ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅನ್ನು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸಜಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.